ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಬನ್ನಿ. ಸಮಯ ಇವಾಗ ಬೆಳಿಗ್ಗೆ 10:30. ಅವನಿಗೆ ಎದ್ದ ತಕ್ಷಣ ತಿಂಡಿ ತಿನ್ನಿಸಿ ಆಮೇಲೆ ಒಂದಷ್ಟು ಹೊತ್ತು ಆಟಾಡೋಕೆ ಬಿಟ್ಬಿಡ್ತೀನಿ ಅವನ್ನ. ಆಮೇಲೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಜಸ್ಟ್ ಇವಾಗಷ್ಟೇ ಮಲ್ಕೊಂಡಿದ್ದಾನೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ನನಗಿನ್ನು 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ 1K 1000 ಆಗುತ್ತೆ. ಸೊ ಆಯಿತಾ, ಅದಕ್ಕೋಸ್ಕರ ನನಗೆಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಕೇಳ್ತಾಯಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆಯಿತಾ. ಆಮೇಲೆ ನೀವು ಏನು ಕಳ್ಕೊಳ್ಳೋದು ಏನೂ ಇಲ್ಲ ಅಲ್ವಾ. ನಿಮ್ಗೇನಾದರೂ ಲಾಸ್ ಆಗ್ತಿದ್ರೆ, ಅಮೌಂಟ್ ಹೋಗ್ತಿದ್ರೆ ಬೇಡ, ನಿಮ್ಗೇನಿಲ್ಲ ಅಲ್ವಾ. ಸೊ ಮಾಡ್ಕೊಳ್ಳಿ ಆಯಿತಾ. ಸೊ ಮಧ್ಯಾಹ್ನ ಊಟಕ್ಕೆ ಈಗ ಅವ್ನು ಮಲ್ಕೊಂಡಿರೋ ಟೈಮಲ್ಲೇ ನಾನು ರೆಡಿ ಮಾಡ್ಕೊಬೇಕು. ಹಾಗೋಸ್ಕರ ಮಧ್ಯಾಹ್ನ ಫುಡ್ ರೆಡಿ ಮಾಡ್ಕೊತಿದ್ದೀನಿ ಪಾಪುಗೆ. ಇಲ್ಲಿ ನಾನು ಮನೇಲಿ ಏನೇನು ತರಕಾರಿ ಇರುತ್ತೆ ಅದೆಲ್ಲ ತೊಗೊಂಡಿದ್ದೀನಿ. ಬೀನ್ಸು, ಟೊಮ್ಯಾಟೊ, ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿ, ಇಷ್ಟು ತರಕಾರಿ ನಾನು ತೊಗೊಂಡಿದ್ದೀನಿ. ಕ್ಯಾರೆಟ್ ಇದ್ದರೆ ಬೇಕಿದ್ದರೆ ನೀವು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾರೆಟ್ ಇರಲಿಲ್ಲ, ಹಂಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಜೊತೆಗೆ ಕೆಂಪಕ್ಕಿ ಮತ್ತು ತೊಗರಿಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಆಯಿತಾ. ಬೇಳೆಕಾಳುಗಳನ್ನ ಯಾವಾಗಲೂ ನೆನೆಸಿ ಆಮೇಲೆ ಯೂಸ್ ಮಾಡಬೇಕು. ಸೊ ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇಷ್ಟು ಹಾಕಿ ಒಂದು 5-6 ಸೆಕೆಂಡ್ ಒಂಚೂರು ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಷ್ಟು ತರಕಾರಿಗಳನ್ನ ಹಾಕ್ತೀನಿ. ನಾನು ಅದೇ ತರಕಾರಿ ಹಾಕಬೇಕು, ಇದೇ ತರಕಾರಿ ಹಾಕಬೇಕು ಅಂದೆಲ್ಲ ಏನೂ ಇಲ್ಲ. ಮನೇಲಿ ಯಾವ ತರಕಾರಿ ಇರುತ್ತೋ ಅದಷ್ಟು ತರಕಾರಿ ನಾನು ಹಾಕ್ತೀನಿ. ಕ್ಯಾರೆಟ್ ಇಲ್ಲ, ಹಂಗಾಗಿ ಕ್ಯಾರೆಟ್ ಒಂದು ಸ್ಕಿಪ್ ಮಾಡಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೊದ್ರೆ ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು. ಇನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಇದೇ ಥರ ನಾನೇನು ಮಾಡ್ತೀನಿ, ಸೊಪ್ಪಿದ್ದಾಗ ತರಕಾರಿನ ಸ್ಕಿಪ್ ಮಾಡಿ ಬರೀ ಸೊಪ್ಪುಗಳು ಹಾಕಿ ಮಾಡ್ತೀನಿ. ಸೊಪ್ಪು, ಬೇಳೆ ಮತ್ತು ಅಕ್ಕಿ. ಮುಂಚೆನೇ ಹೇಳ್ದಂಗೆ ನಾನು ಇಲ್ಲಿ ತೊಗರಿಬೇಳೆ ಮತ್ತು ಕೆಂಪಕ್ಕಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಪಾಪುಗೆ. ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ದಯವಿಟ್ಟು ಕಾಳುಗಳಾಗಲಿ ಯಾವುದನ್ನೇ ಆಗಲಿ, ತರಕಾರಿ ಆಗಲಿ, ಸೊಪ್ಪೆ ಆಗಲಿ ತೊಳಿದೇ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಆಯಿತಾ. ಬಳಸಲೇಬೇಡಿ. ಇನ್ನೂ ಅಂಥ ಜನಗಳಿದ್ದಾರೆ ತೊಳಿದೇ ತಿನ್ನೋ ಅಂಥ ಜನಗಳು. ದಯವಿಟ್ಟು ಅಂಥ ಕೆಟ್ಟ ಕೆಲಸ ಮಾತ್ರ ಮಾಡಬೇಡಿ. ಹೈಜೀನ್ ಮೇಂಟೈನ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ಹಾಕ್ಕೊತೀನಿ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು. ತುಂಬ 8 ತಿಂಗಳು 9 ತಿಂಗಳು ಮಕ್ಳಿಗೆ ಮಾಡ್ತಾಯಿದ್ದೀರಾ ಅಂತಂದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಚಿಟಿಕೆ ಅಷ್ಟು ಅರಿಶಿನ ಪೌಡರು. ಅರಿಶಿನದ ಪುಡಿ ಮಾತ್ರ ನೀವು ಎಲ್ಲದಕ್ಕೂ ಯೂಸ್ ಮಾಡಿ, ಮಕ್ಳಿಗೆ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ, ನಾನು ಬೆಳ್ಳುಳ್ಳಿ ಹಾಕೋದು ಮರ್ತೆ. ಬೆಳ್ಳುಳ್ಳಿ ಒಂದು 2 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಇವಾಗ ಇದಕ್ಕೆ ನೀರು ಹಾಕ್ಕೊತೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಹಾಕಿ ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಇಷ್ಟು ಹಾಕ್ಕೊತೀನಿ ನಾನು. ನೀವು 1 ವರ್ಷದ ಒಳಗಿನ ಮಕ್ಳಿಗೆ ಮಾಡ್ತಾಯಿದ್ದೀರಾ ಅಂತಂದರೆ ಉಪ್ಪನ್ನ ಸ್ಕಿಪ್ ಮಾಡಿ ಹಾಗೆ ಬೇಯಿಸ್ಬಿಟ್ಟು ಕೊಡಿ. ಇದೊಂದು 1 ವರ್ಷ ಆಗಿರೋದ್ರಿಂದ ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇಷ್ಟು ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ವಿಷಲ್ ಕೂಗಿಸ್ಕೊತೀನಿ. ಇವನೊಬ್ಬ ಇರೋದ್ರಿಂದ ಇದೆಲ್ಲ ಖಾಲಿ ಜಾಗ ಎಲ್ಲ ಎಳೆದು ಇಡ್ತಿದ್ದ. ಅದಕ್ಕೆ ಕೆಳಗಡೆ ಸ್ಪೇಸ್ ಮೆಲ್ಲಿಗೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ನಾನು ಏನು ಮಾಡ್ತಿದ್ದೇನಪ್ಪ ಅಂದರೆ ಪಾತ್ರೆಗಳೆಲ್ಲ ತೊಗೊಂಡೋಗಿ ಇಲ್ಲಿ ಜೋಡಿಸ್ತಿದ್ದಾನೆ, ತೊಳೆದಿಟ್ಟಿರೋ ಪಾತ್ರೆಗಳನ್ನ.
ಸೊ ಪಾಪುಗೆ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ನ ತರಿಸಿದ್ದೀನಿ. ಎಲ್ಲ 100 ಗ್ರಾಮ್ ತೊಗೊಂಡ್ರೆ ಸಾಕು. ಬಾದಾಮಿ ಮತ್ತು ಪಿಸ್ತಾ, ವಾಲ್ನಟ್ಟು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಬಟ್ ಕಾಸ್ಟ್ಲಿ ಇದು. ಒಳ್ಳೆಯದು ಇದು 195 ಗ್ರಾಮ್ಗೆ. ಮನೇಲೇ ಗೋಡಂಬಿ ಮನೇಲೇ ಇತ್ತು, ಹಾಗಾಗಿ ಗೋಡಂಬಿ ತರಿಸಿಲ್ಲ. ಇದನ್ನ 3ನ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಹಿಂಗೆ ಮಾಡೋದು ಡ್ರೈ ಫ್ರೂಟ್ಸ್ ಪೌಡರು ಅಂತ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಮಾಡಬೇಕಾದ್ರೆ. ಸಂಜೆ ಮಲ್ಕೊಂಡಿದ್ದು ಆಯಿತಾ, ಆಮೇಲೆ ಯಾವುದಾದ್ರೂ ಒಂದು ಹಣ್ಣು ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ನನಗೆ ಆ್ಯಪಲ್ ಕೊಡ್ತಾಯಿದ್ದೀನಿ. ಸಣ್ಣದಾಗಿ ತುರಿದು ಬಿಡ್ತೀನಿ, ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದು ಆಮೇಲೆ ತಿನ್ನೋದಕ್ಕೆ ಅವನಿಗೆ ಕೊಡ್ತೀನಿ. ಅವನಿಗೆ ಕೈಯಲ್ಲೇ ಅವನಿಗೊಂದು ಪೀಸ್ ಕೊಟ್ಬಿಡ್ಬೇಕು. ಅವನಿಗೆ ನಾನು ಹಣ್ಣು ನೋಡ್ತಿದ್ದಂಗೆ ಕೇಳ್ತಾನೆ, ಹಣ್ಣು ಅಂತ. ಅದು ಬೆಳೆ ಕಲ್ತ್ಬಿಟ್ಟಿದ್ದಾನೆ ಇವಾಗ ಹಣ್ಣು ಅನ್ನೋದನ್ನು ಕೇಳ್ತಾನೆ. ಹಂಗಾಗಿ ಅವನ ಕೈಗೊಂದು ಕಟ್ ಮಾಡಿ ಕೊಟ್ಬಿಡ್ತೀನಿ. ಇಲಿ ಮರಿ ಥರ ಹಲ್ಗಳು ಇಟ್ಕೊಂಡಿದ್ದಾನೆ ಮೇಲೆ ಕೆಳಗೆ. ಸುಮ್ಮನೆ ಲೈಟಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅವನಿಗೆ, ಲೈಟಾಗಿ ಕಚ್ಚಿ ತಿಂತಾನೆ. ಇದು ಒಂದು ಪೀಸ್ ಕೊಟ್ಟರೆ ಅದನ್ನು 2 ಅವರ್ವರೆಗೂ ತಿಂತಾನೆ, ಆಮೇಲೆ ಬಿಸಾಕ್ತಾನೆ. ಕಂಪ್ಲೀಟ್ ಮಾಡೋಕ್ಕಂತೂ ಆಗಲ್ಲ, ತಿಂದು ಬಿಸಾಕ್ತಾನೆ. ಏನದು ಏನು ತಿಂತಾಯಿದ್ಯಾ? ಕೊಡಲ್ಲ ಅದೆಲ್ಲ ಕೊಡಲ್ಲ. ನೀನೇನು ತಿಂತಿದೆ ಹೇಳು? ಏನದು? ಹಾಂ, ನಾನು ಇದನ್ನು ತಿನ್ಸಿದ್ರೆ ಅವ್ನು ತಿಂತಾನೇ ಇಲ್ಲ. 1-2 ಸ್ಪೂನ್ ತಿಂದ್ಬಿಟ್ಟು ಬೇಡ ಅಂತಿದ್ದಾನೆ. ಇವಳೇನೋ ಬೇರೆ ತಿನ್ನಿಸ್ಬಿಡ್ತಾಳೆ, ನಾನು ಹಣ್ಣು ತಿಂತಿದ್ದೀನಿ, ಇವಳೇನೋ ಬೇರೆ ತಿನ್ನಿಸ್ತಾಳೆ ಅಂತ. ಪ್ಲೀಸ್ ಇದು ಹಣ್ಣೆ ತಿನ್ನು. ಮಾಡು. ಆ್ಯಪಲ್ ಪ್ಲೀಸ್ ತಿನ್ನಪ್ಪ. ವಾವ್, ಸೂಪರ್. ಕರಿ ಬಾನು. ಬಾ ಹೇಳ್ಬಿಡು, ಅಲ್ಲಿ ಪಾವು ಇದೆ ಅಂತ ಹೇಳು ತಾತಂಗೆ. ಏನಿತ್ತು ಅಲ್ಲಿ? ಅಯ್ಯಯ್ಯೋ, ಕರಿ ಬಾನು. ಬಾ. ಅಲ್ಲಿ ಯಾರು ನೋಡ್ತಿರೋದು? ಅಲ್ಲಿ ಯಾರೋ ಕರೀತ ನೋಡಲ್ಲಿ. ಆಹಾ, ಯಾರು ಅನ್ನು ಯಾರಿದ್ದೀರಾ ಅಂತ ಕರಿ. ತಾ ಅನ್ನು. ಸಂಜೆ ಊಟ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಕೆಳಗಡೆ ಯಾವುದೋ ಒಂದು ಹುಳ ದಿವಾನ್ ಕಟ್ ಕೆಳಗೊಟ್ಟೋಗಿದೆ, ಅದ್ರ ಜೊತೆಗೆ ಆಟ ಆಡ್ತಿದ್ದಾನೆ. ಅದನ್ನು ಕರಿತಾ ಇದ್ದಾನೆ ಬಾ ಅಂತ ತಗೊಂಡು. ಆ ಕಡೆ ಡೋರ್ ಹತ್ರ ದೊಡ್ಡಪ್ಪ ನಿಂತಿದ್ದಾರೆ, ಅವ್ರನ್ನೂ ನೋಡಬೇಕು. ಈ ಕಡೆ ಪಾವು ಹೊಟ್ಟೋಗ್ಬಿಡುತ್ತಾ ಅದನ್ನು ನೋಡ್ಕೋಬೇಕು. ಅಲ್ಲಿ 2 ಕಡೆನೂ ಅವನು ಬ್ಯಾಲೆನ್ಸ್ ಮಾಡಿಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಡೋರ್ ತನಕನೂ. ಯಾರಾದರೂ ಬಂದುಬಿಟ್ರೆ ಹೊರ್ಗಡೆಯಿಂದ ಖುಷಿ ಅವನಿಗೆ. ನನ್ನೂ ಕರ್ಕೊಂಡು ಹೋಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಓಡ್ಬಿಡ್ತಾನೆ ನನಗೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಮ್ಮ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು, ಅದಕ್ಕೆ ನೋಡೋದಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ಬಂದು ಸೇರಿದ್ದಾರೆ. ಹೊರಡ್ಬೇಕು ಇವಾಗ. ಸೊ ಪಾಪುನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಡನ್ನಾಗಿ ಫಿಕ್ಸ್ ಆಯಿತು ಹೋಗಬೇಕು ಅಂತ, ಹಾಗಾಗಿ ಪಾಪುನೂ ಕರ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ಒಂಥರ ಜೋಕರ್ ಇವನು, ಎಲ್ಲರಿಗೂ ಎಂಟರ್ಟೈನ್ಮೆಂಟ್. ಮತ್ತು ಹೋಗ್ಬಿಟ್ಟು ಬಂದ್ವಿ. ಟಿ ವಿ ನೋಡ್ತಾ ಕೂತಿದ್ದ, ಯಾವುದೋ ಬರ್ತಾಯಿತ್ತು, ನೋಡ್ತಾ ಕೂತಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಅವನ ಜುಟ್ಟೆಲ್ಲ ಅವನೇ ಕಿತ್ಕೊಂಡು ಅಷ್ಟು ಇನ್ವಾಲ್ವ್ ಆಗಿಬಿಟ್ಟು ಆ ಗೊಂಬೆಗಳೆಲ್ಲ ನೋಡ್ತಾ ಇದ್ದ. ಒಂದೊಂದು ಸಲ ಭಾಳ ಮುದ್ದು ಇವನು. ಬರೋದು, ತಬ್ಕೊಳ್ಳೋದು, ಮೈ ಬಂದು ಹಂಗೆ ಮಲ್ಕೊಳ್ಳೋದು, ಹಾಗೆಲ್ಲ ಮಾಡ್ತಾನೆ. ಒಂಥರ ಖುಷಿಯಾಗುತ್ತೆ. ಅವಾಗ ತಬ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ಚೆನ್ನಾಗಿ ತಬ್ಕೊತಾನೆ ಗೊತ್ತಾ. ಹಂಗೆ ಮಾಡಿದಾಗ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ಪಪ್ಪು ಲೋ ಪುನರ್ವಾ
ಡ್ಯಾನ್ಸ್ ಹೆಂಗೆ ಮಾಡೋದು ನೀನು? ಡ್ಯಾನ್ಸ್ ಹೆಂಗೆ ಮಾಡೋದು? ಡ್ಯಾನ್ಸ್ ಹೆಂಗೆ ಮಾಡೋದು ಹೇಳು. ಹಾಂ, ಹ್ಞೂ, ಡ್ಯಾನ್ಸ್ ಹೆಂಗೆ ಮಾಡ್ತೀವಿ ತೋರಿಸು. ಬಾಲ್ ತಗೋ. ನನಗೆ ಅವಾಗವಾಗ ಕಡಲೆಪುರಿ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ. ಒಂಥರ ಚೆನ್ನಾಗಿರುತ್ತೆ ಕಡಲೆಪುರಿ ತಿನ್ನೋದಕ್ಕೆ. ಅದಕ್ಕೆ ಸಂಜೆ ಬೇಜಾರಾಗ್ತಿತ್ತು. ಸೊ ಹಂಗೆ ಹಾಲು ಕುಡಿಬೇಕಾದ್ರೆ ಜೊತೆಗೆ ಏನಾದರೂ ಇರಲೇಬೇಕು. ಏನೂ ಇಲ್ಲ ಅಂತಂದರೆ ಕೊನೆ ಪಕ್ಷ ಕಡಲೆಪುರಿನಾದರೂ ತಿನ್ಕೊಂಬಿಡ್ತೀನಿ. ಅದಕ್ಕೆ ತರಿಸಿದೆ. ಅವನಿಗೂ ಒಂದಷ್ಟು ಹಾಕ್ಬಿಟ್ಟು ಕೂರಿಸಿದೆ. ಈ ಮಕ್ಕಳು ಕಡಲೆಪುರಿ ತಿನ್ನೋದನ್ನು ನೋಡೋಕ್ಕೆ ಒಂದು ಚೆಂದ. ಅವನು ಎರಡೆರಡೇ ಬಿರಳಲ್ಲಿ ತೆಗೆದು ಬಾಯಿಗೆ ಹಾಕ್ತಿರ್ತಾನೆ. ಒಂದೊಂದು ಸಲ ಅದು ಬಾಯಿಗೆ ಹೋಗಲ್ಲ, ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡುತ್ತೆ. ಒಳ್ಳೆ ಫನ್ನಿ ಆಗಿರುತ್ತೆ ತಿಂತಾ ಇರೋದನ್ನು ನೋಡೋದಕ್ಕೆ. ಇವನು ಸ್ವಲ್ಪ ಯಾಕೋ ಎಡ್ಚಾಗಿದ್ದಾನೆ, ಜಾಸ್ತಿ ಎಡಗಡೆ ಕೈ ಯೂಸ್ ಮಾಡ್ತಿದ್ದಾನೆ. ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ